ನಾಳೆಗೆ ಟಾಸ್ ಗೆದ್ದು ಏನು ಆಯ್ಕೆ ಮಾಡ್ತಾರೋ ನೋಡೋಣ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಕ್ಕವಪ್ಪ ಅಂತಂದ್ರೆ 1:30ಕ್ಕೆ ಸ್ಟಾರ್ಟ್ ಆಕ್ಕವು ಮ್ಯಾಚ. ಎಲ್ಲರೂ ನೋಡಿರಿ, ನಾನು ನೋಡ್ತೀನಿ. ತಿಂಡಿಲೇ ನಡೀತಾವೆ ಮ್ಯಾಚ. ಅದ್ರೊಳಗೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ, ಗಿಲ್ ಅವರು ಉಪನಾಯಕ ಇದ್ದಿರ್ತಾರೆ. ನೋಡೋಣ ಬರ್ರಿ ಅವ್ರು ಹೆಂಗೆ ಆಡ್ತಾರೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೇನು ಬಾಲಿಂಗ್ ಆಯ್ಕೆ ಮಾಡ್ತಾರೆ ನೋಡೋಣ. ಇದ್ರೊಳಗೆ ಬುಮ್ರಾ ಅದು ಅದಾರ, ಹಾರ್ದಿಕ್ ಪಾಂಡ್ಯನೂ ಅದಾನ, ಎಲ್ಲರೂ ವಿರಾಟ್ ಕೊಹ್ಲಿನೂ ಅದಾನ. ಅವ್ರು ಹೆಂಗೆ ಆಡ್ತಾರೆ ಹೆಂಗಿಲ್ಲ ನೋಡೋಣ. ಮ್ಯಾಚ್ ಬೇಕು ಅವ್ರಿಗೆ. ಫಾರ್ಮ್ನಲ್ಲಿ ಇಲ್ಲ ಅವರು. ಯಾಕೆ ಫಾರ್ಮ್ನಾಗ ಈ ಮ್ಯಾಚ್ ಇಂಗ್ಲೆಂಡ್ ಮತ್ತು ಇಂಡಿಯಾದೊಳಗೆ ಫಾರ್ಮ್ನಾಗ ಬರ್ತಾರೆ ಅವರು. ಹೊಡಿಬೇಕು ಅವರು, ಮಾಡ್ಕೊಂಡು ಹೊಡಿತಾರೆ ಅವತ್ತು ರನ್. 300 ರನ್ 300-400 ರನ್ನೇ ಹೊಡಿತಾರೆ ಅವರು ಅವತ್ತಿನ ದಿನ. ಇವೇ ಮತ್ತು ಲಿವಿಂಗ್ ಸ್ಟೂನ್ ಇವೇ ಅದಾವ ರೀ. ಮತ್ತು ಅದ್ರೊಳಗೆ ಹಿಂಗೆ T20 ಆಡಿದ್ರಲ್ಲ ಅದ್ರೊಳಗೆ ಪ್ಲೇಯರ್ ಅವೇ ಇದ್ರೊಳಗೆ ಆಡಕತ್ತಾವು. ಅವು ಸುಲಂಗ್ ಕಾಣ್ತಾವು, ಅವೇನು ಗೆಲ್ಲೋದಿಲ್ಲ. ಅವರು ಸ್ಕೋರ್ ಮಾಡಿದ್ರೆ ಅವ್ರಿಗೆ ಗೆಲ್ತಾರ. ಈಗ ಸರಿ ನಾವೇ ಗೆಲ್ತೇವೆ. ಯಾರ್ಯಾರು ಆಡ್ತಾರ ನೋಡೋಣ ಬರ್ರಿ ಪ್ಲೇಯರ್. ಮೊದಲು ರೋಹಿತ್ ಶರ್ಮಾ ನಾಯಕ ಆಗಿ ಫಾರ್ಮ್ನಲ್ಲಿ ಇಲ್ಲವ, ಆದರೆ ಈ ಸಲ ಫಾರ್ಮ್ನಲ್ಲಿ ಆಗಿ ಬರ್ತಾನವ ತಯಾರಾಗಿ. ಸ್ಕೋರ್ ರನ್ ಹೊಡಿಬೇಕಲ್ಲ, ಈ ಕಾಡಿ 6 ಬೌಂಡ್ರಿ 3 ಕತ್ತು ಬಿಡ್ತಾನ ಓಪನಿಂಗ್ ಬಂದ್ಗಳೇ. ನೋಡೋಣ ಬರ್ರಿ. ನೆಕ್ಸ್ಟ್ ಯಾರಪ್ಪ ಶುಭಮನ್ ಗಿಲ್ ಉಪನಾಯಕ. ಯಾಕೆ KL ರಾಹುಲ್ ಇತ್ತದು ಇವಂಗೆ ಮಾಡ್ಯಾರ, ಇದು ಗಿರ್ಲಿಗೆ ಮಾಡ್ಯಾರ. ವಿರಾಟ್ ಕೊಹ್ಲಿ ರಣಜಿ ಟ್ರೋಫಿಯಲ್ಲಿ ಆಡಕತ್ತಾನವ. ರಣಜಿ ಟ್ರೋಫಿಯಲ್ಲಿ ಅವನು ಆಡಕತ್ತಾನ. ಅವನು ಏನೂ ರನ್ ಹೊಡ್ಯಾಕತ್ತಿಲ್ಲ. ರೋಹಿತ್ ಶರ್ಮಾ ಏನೂ ಹೊಡೆದಿಲ್ಲ. ಅವನು ಬರೀ 3 ರನ್ 4 ರನ್ ಹೊಡ್ಯಾಕತ್ತಾರ. ಅದೇ ಸದ್ದ ಇಂಗ್ಲೆಂಡ್ ಮತ್ತು ಇಂಡಿಯಾ ನಡೀತಾವಲ್ಲ, ನಾಳೆಗೆ 1:00ಗೆ ಸ್ಟಾರ್ಟ್ ಆಕೋ ಮ್ಯಾಚ್. ಅದ್ರೊಳಗೆ ತಿಂಡಿಲೇನು ನಡೀತಾವೆ. ಅವರು ಆಡ್ತಾರೆ, ನಾವು ಆಡ್ತೀವಿ. ಅವ್ರು ಏನರ ಬ್ಯಾಟಿಂಗ್ ಟಾಸ್ ಗೆದ್ದೇವಿ, ರೋಹಿತ್ ಶರ್ಮಾ ಬಾಲಿಂಗ್ ಆಯ್ಕೆ ಮಾಡ್ತಾನವ. ಬಾಲಿಂಗ್ ಆಯ್ಕೆ ಮಾಡಿದ್ರು ಒಟ್ಟು ಏನರ ಆಯ್ಕೆ ಮಾಡಿದ್ರು ಸ್ಕೋರರ ಹೆಚ್ಚಳ ಮಾಡಬೇಕು. ಬಾಲಿಂಗ್ನು ಚಲೋತ್ನಾಗ ಹಾಕ್ಬೇಕು. ಬಾಲಿಂಗ್ ಮೇನ್ ರೀ. ಏನು ಅವ್ರಿಗೆ ಹೊಡಿಸ್ಕೊಡ್ಬಾರ್ದ್ರಿ. ಅವ್ರಿಗೆ ಭಾಳ ಏನು ಸ್ಕೋರ್ ಮಾಡಬಾರ್ದು. ಅವರು ಬರೀ ಒಂದು 200 ರನ್ ಹಿಂಗೆ ಹೊಡೆದ್ರಂತಾರೆ ನಾವೇ ಗೆಲ್ತೀವಿ. ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್, ಇವನು ಫಾರ್ಮ್ನಲ್ಲಿ ಇಲ್ರಿ. ಶ್ರೇಯಸ್ ಅಯ್ಯರ್ನು ಇಲ್ಲ. ಇವನು ಈ ಫಾರ್ಮ್ನಾಗ ಎಲ್ಲರೂ ಪ್ಲೇಯರೇ ಅದಾವ. ಇವು ಯಾಕೆ ಅದಾವನಿ ಸರಿ. ಅವು T20 ಒಳಗೆ ತಿಲಕ್ ವರ್ಮಾ ಇಂಥ ಕ್ಯಾಂಡಿಡೇಟಿಗೆ ಹಾಕಿದ್ರೆ ಮ್ಯಾಚ್ ಗೆಲ್ತೇವಿ. ಯಾಕೆ ಈ ಸರಿ ಹಾಕೊಂಡಾರ ನಮ್ಮ KL ರಾಹುಲ್ ಕರ್ನಾಟಕ ಪ್ಲೇಯರ್. ಇದು ಆದ್ರೆ ಇವಂಗೂ ಮ್ಯಾಚ್ ಬೇಕ್ರಿ. ಅವನು ಫಾರ್ಮ್ನಲ್ಲಿ ಇಲ್ಲ, KL ರಾಹುಲ್ನು ಫಾರ್ಮ್ನಲ್ಲಿ ಇಲ್ಲ. ಇವನು ಈ ಸರಿ ಫಾರ್ಮ್ನಾಗ ಆಗಿ ಚೆನ್ನಾಗಿ ಆಡ್ತಾನೆ. ಅವನು ಒಂದು 50-70 ರನ್ ಹೊಡಿತಾನೆ ಅವನು ಸರಿ. ಹಾರ್ದಿಕ್ ಪಾಂಡ್ಯ T20 ಒಳಗೆ ಹೆಂಗೆ ಆಡಿದನ್ರಿ. ಅವನು ತಿರುಗಾಡಕತ್ತ ಬಿಟ್ಟಿದ್ದ, ಕೇರೆ ಮಾಡಾಕತ್ತಿದ್ದಾನ. ಹಿಂಗೆ ಬಿಟ್ಟಾನ, ಹಿಂಗೆ 6 ಹೋಗವು. ಆ ನಮ್ಮನೆ ಆಡಕತ್ತ. ರಿಷಬ್ ಪಂತ್ ಕ್ಯಾಪ್ಟನ್ ಅಲ್ಲವ, ಕೀಪಿಂಗ್ ಮಾಡ್ತಾನೆ. ಕೀಪಿಂಗ್ ಅದು ಎಲ್ಲ ಮಾಡ್ತಾನೆ ಚಲೋತ್ನಾಗ. ಇವನು ಆಡ್ತಾನೆ. ಅದಕ್ಕೆ ಅವ ಈ ಸರಿ ಯಾವುದೋ ಲಕ್ನೋ ಟೀಮಿಗೆ ಹೋಗ್ಯಾನ. ಇವನು ಹೈಯೆಸ್ಟ್ ಅಮೌಂಟಿಗೆ ಹರಾಜಾದವ. ಇವನು ಮ್ಯಾಚ್ ಬಗ್ಗೆ ಇದಕ್ಕೂ ಕ್ಯಾಂಡಿಡೇಟ್ಗೆ. ಹರ್ಷದೀಪ್ ಸಿಂಗ್ ಅದಾನ. ಹರ್ಷದೀಪ್ T20 ಒಳಗೂ ಆಡ್ಯಾನಿವ. ಮೊಹಮ್ಮದ್ ಶಮಿ, ವಾಷಿಕ್ ಸುಂದರ್ ಆಲ್ರೌಂಡರ್, ಅಕ್ಷರ್ ಪಟೇಲ್ ಆಲ್ರೌಂಡರ್, ಬುಮ್ರಾ, ಜೈಸ್ವಾಲ್, ಹರ್ಷತ್ ರಾಣಾ, ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ ಆಲ್ರೌಂಡರ್. ಇವನು ಕ್ಯಾಂಡಿಡೇಟ್. ಇವನು ಬ್ಯಾಟಿಂಗ್ ಅದು ಆಡ್ತಾನೆ ರೀ. ಹೊಡ್ಯಾಕತ್ತಾನು ಬಿಡಂಗೆ ಇಲ್ಲಿವ. ಆ ನಮ್ಮನೆ ಬ್ಯಾಟಿಂಗ್ ಆಡ್ತಾನವ. ಹರ್ಷತ್ ರಾಣಾ ಇವನು ಬಾಲಿಂಗ್ ಅದು ಎಲ್ಲ ಹಾಕ್ತಾನೆ ಚಲೋತನ. ಕುಲ್ದೀಪ್ ಯಾದವ್ ಲೆಫ್ಟಿ ರೀ. ಇವ ರೊಡಗೈಲಿ ಹೋಗಿತಾನವ, ಬಾಲಿಂಗ್ ಸ್ಪಿನ್ನರ್ ಇವ. ಆದ್ರೆ ಅವನು ಎಲ್ಲಿ ಆಡೇ ಇಲ್ಲವ ಈ ಸರಿ ODI ಒಳಗೆ ಹಾಕೊಂಡು ಆಡಕತ್ತಾರೆ ಕ್ಯಾಂಡಿಡೇಟ್. ಇದಕ್ಕೂ ಏನು ವಿಕೆಟ್ ತೆಗಿತಾನೆ, ಏನು ಮನೆಗೆ ಹಾಕ ನೋಡಿ. ನೀವು ಬಡ ವಿಕೆಟ್ ಚಲೋತ್ನಾಗ ತೆಗೆದ್ರೆ ನೆಕ್ಸ್ಟ್ ಮುಂದಿನ ODI ಒಳಗೆ 3 ಏನು ಅದಾವ ರೀ ODI ಅವು. ಅದ್ರೊಳಗೆ ಒಂದು 2 ಗೆಲ್ಬೇಕು ನಾವು. ಯಾವ್ದ್ರ ಇಂಪಾರ್ಟೆಂಟ್ ಮ್ಯಾಚು ನೋಡೋಣ. ನಾವೇ ಗೆಲ್ತೇವೆ. ಒಂದು 2 ಮ್ಯಾಚ್ ಗೆಲ್ಬೇಕಂತ ನಮಗೆ ಅದ. ರೋಹಿತ್ ಶರ್ಮಾ ಅವ್ರಿಗೆ ಫಾರ್ಮ್ನಾಗಿದ್ರೆ ನಾವೇ ಗೆಲ್ತೇವೆ. ಬಾಲಿಂಗ್ ಅದು ಅಟ್ಯಾಕ್ ಮಾಡ್ತಾನೆ. ಇವು ಬುಮ್ರಾನು ಅದಾನ ರೀ. ಬುಮ್ರಾ ಮೇನ್ ಅದು ಬಾಲರ್. ಅವನು ಅವ್ರ ಕಡೆ ಚೀಪ್ ಆಚಾರ್ಯ ಅವನು ಅದಾನ ಅವ್ರ ಕಡೆಯೂ. ಅವನು ಬರ್ತಾನೆ. ನಮ್ಮ ಜಸ್ಪ್ರೀತ್ ಬುಮ್ರಾನ್ ಮುಂದೆ ಎದಕ್ಕೂ ಹತ್ತುದಿಲ್ಲವ. ಆಚಾರ್ಯ ಆಗ್ಬಿಡ್ತಾನವ. ನೋಡೋಣ ಈ ಸರಿ ನಾವು ಮನಗಂಡ ಈ ಸರಿ ಹೊಡ್ಯಾಂಗೆ ಕಾಣ್ತಾರೆ ಕಪ್. ನಮ್ಮ ರೋಹಿತ್ ಶರ್ಮಾ ಅವ್ರು ಹೊಡ್ಯಾಂಗೆ ಕಾಣ್ತಾರೆ. ನೋಡೋಣ. ಅವನು ತಿಂಡಿಲೇನೆ ಆಡ್ತಾನೆ ಈ ಸರಿ. ಅವ ಮ್ಯಾಚ್ ಅವಂಗೂ ತಲೆನೇ ಹಾಪ್ ಆಗ್ಬಿಟ್ಟದೊಂದು. ಈ ಸರಿ ಹೊಡಿತಾನೆ ಅವನು. ಹೊಡೆದ್ರೆ ಚಲೋ ಐತೆ. ನಮಗೂ ಕಪ್ ಗೆದ್ದರು ಭಾಳ ಖುಷಿ ಆಗುತ್ತೆ.
ಫಾರ್ಮ್ನಲ್ಲಿ ಇಲ್ಲಲ್ಲ ಈ ಸರಿ ಕಪ್ ಹೊಡೆದ್ರಲ್ಲಪ್ಪ, ಕಪ್ ಆದರೂ ಹೊಡೆದ್ರಲ್ಲಪ್ಪ ಅನ್ಸುತ್ತೆ. ಏನು ಹೊಡಿಬೇಕ್ರಿ ಕಪ್ ಮನಗಂಡ ಆಗುತ್ತೆ. ಈ ಥರ ಮನಗಂಡ ಪ್ಲೇಯರ್ ಅದಾವು